ಬಾಗೇವಾಡಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ವಿರುದ್ಧ ಸ್ವಪಕ್ಷದ ಉಪಾಧ್ಯಕ್ಷ ಸೇರಿ 11 ಜನ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ, ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ, ನಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನ ಕೆಲಸಗಳಿಗೆ ಸ್ಪಂದನೆ ಮಾಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪುರಸಭೆಯಲ್ಲಿ ಅಧ್ಯಕ್ಷರ ಪತಿ ಎಲ್ಲ ಕೆಲಸವನ್ನ ಮಾಡುತ್ತಿದ್ದಾರೆ, ಹೀಗಾಗಿ ವಾರ್ಡ್ಗಳ ಅಭಿವೃದ್ಧಿ ಆಗುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಎಲ್ಲರೂ ಡಿಸಿ ಕಾರ್ಯಾಲಯದ ಮುಂದೆ ಧರಣಿ ಮಾಡುತ್ತೇವೆ ಅಂತ ಉಪಾಧ್ಯಕ್ಷರಾದ ಅಶೋಕ್ ಹರಿವಾಳ್ ಅವರು ಹೇಳಿದ್ರು. ಇದೇ ಸಮಯದಲ್ಲಿ ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು. ನಾವೇನು ಯಾರಿಗೂ ಒತ್ತಾಯ ಪೂರ್ವಕವಾಗಿ ಇಲ್ಲಿ ಬಂದಿಲ್ಲ, ಯಾರಿಗೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅವ್ರು ಎದಕ್ಕೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಒಂದು 2 ಸಾಮಾನ್ಯ ಸಭೆ ಅದು. 2 ಸಾಮಾನ್ಯ ಸಭೆ ಆದ್ರೆ ಹಿಂದಿದ್ದ ಅಧ್ಯಕ್ಷರುಗಳು ಏನು ಮಾಡ್ತಿದ್ರು, ಎಲ್ಲ ಸರ್ವ ಸದಸ್ಯರನ್ನು ಕರೆದು ಇಂತಿಂಥ ಅಜೆಂಡಾದಾಗ ಇಂತಿಂಥ ವಿಷಯಗಳನ್ನು ಪ್ರಸ್ತಾವನೆ ಹಾಕ್ತೇವೆ, ನಿಮ್ಮೂ ಏನ್ರಿ ಇದ್ರೆ ಹೇಳ್ರಿ ಅಂತ ಹೇಳ್ಕಿಸಿಂದ ಅಧ್ಯಕ್ಷರುಗಳು ಕೇಳ್ತಿದ್ರು. ಈ ಅಧ್ಯಕ್ಷರು ಕೇಳೋದಿಲ್ಲ, ಹೇಳೋದಿಲ್ಲ, ಸರ್ವಾಧಿಕಾರಿ ಧೋರಣೆಯನ್ನು ನಡೆಸಿಬಿಟ್ಟಾರು. ತಮ್ಮ ಮನವಲ್ಲಂತೆ ಅಜೆಂಡಾ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಇವರಿಗೆ. ಮತ್ತು ಇವ್ರು ಏನು ಹೇಳ್ತಾರೆ, ಎಜುಕೇಟೆಡ್ ಇವರು, ಒಬ್ಬರು ಕಲಿತಂಥ ವ್ಯಕ್ತಿಗಳು, ಅವ್ರು ಕಲೀಲಾರದವರೇ ಪಾಡ್ ಅನ್ಸಕತ್ತೈತಿ ನಮ್ಗೆ. ಯಾಕಪ್ಪ ಅಂದ್ರೆ ಅವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಏನೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲರನ್ನೂ ಕರಿತಿದ್ರು. ಅವ್ರಿಗೆ ಎಷ್ಟೇ ಬೈದರೂ ಕೂಡ ಅವರು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಹೊಳ್ಳಿ ಪ್ರತಿ ಉತ್ತರ ಕೊಡದೆ ಅಧಿಕಾರವನ್ನು ನಿಭಾಯಿಸಿಕೊಂಡು ಹೋಗ್ಯಾರಲ್ಲ, ಅವರಿಗೆ ನಾ ತುಂಬ ಹೃದಯದ ಅಭಿನಂದನೆ, 3 ಮಂದಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪ ಅಂದ್ರೆ, ಹಿಂದೆನೇ ಕರಿಬೇಕಂತೇಳಿ ಒಂದು 8 ದಿವಸ ಹಿಂದೆ ಅದನ್ನು ನಿರ್ಣಯ ಮಾಡಿದ್ದೇವೆ. ಅದು ಯಾಕೋ ಸ್ವಲ್ಪ ತಡವಾಯಿತು. ಅದಕ್ಕೆ ಏನಪ್ಪ ಅಂದ್ರೆ, ಈಗ ಪುರಸಭೆಯಲ್ಲಿ ಏಪ್ರಿಲ್ 2ರಿಂದ ಏನು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡಾರ ಜಗದೇವಿ ಅಕ್ಕ ಗುಂಡಳ್ಳಿ ಅವರು ಮೊದಲ ಏನು ಈಗ ಆಡಳಿತ ಕೊಟ್ಟಾರ. ಸಂಜು ಅನ್ನಪೂರ್ಣ ಕಲ್ಯಾಣಿ ಅವರು ಆಡಳಿತ ಕೊಟ್ಟಾರ, ಮತ್ತು ಲಕ್ಷ್ಮೀಬಾಯಿ ಬೆಲ್ಲದವರು ಆಡಳಿತ ಕೊಟ್ಟಾರ, ರೇಖಾ ಬೇಕನಾಳ್ ಅವರು ಆಡಳಿತ ಕೊಟ್ಟಾರ. ಅವ್ರು ಆಡಳಿತ ಕೊಟ್ಟಿದ್ದು ನಾವು ಮೆಚ್ಚುಗೆ ಪಡ್ತೇವೆ. ಇವತ್ತಿನ ನೆನೆಸ್ಬೇಕಕ್ಕ, ಯಾಕಪ್ಪ ಅಂದ್ರೆ ಒಳ್ಳೆಯ ಒಂದು ಆಡಳಿತ, ಒಂದು ಏನೇ ಕೆಟ್ಟದ್ದು ಬರಲಿ ಒಂದು ಒಳ್ಳೇದು ಬರಲಿ, ಸರ್ವ ಸದಸ್ಯರನ್ನು ತಮ್ಮ ವಿಶ್ವಾಸಕ್ಕೆ ತಗೊಂಡು ಕಾರ್ಯವೈಖರಿಗಳನ್ನು ಮಾಡ್ತಿದ್ರು. ಅವ್ರನ್ನ ಎಷ್ಟು ವರ್ಷ ಆದರೂ ಕೂಡ ಅಂಥ ಅಧಿಕಾರ ಯಾರು ಕೊಡುವ ಸಾಧ್ಯತೆ ಆಗೋದಿಲ್ಲ ಅಂತ ಕಿಸಿಂದ ಸಾಬೀತಾಗತ್ತದ. ಈಗ ಯಾಕೆ ಸಾಬೀತಾಗತ್ತದಪ್ಪ ಅಂದ್ರೆ, ಈಗ ಯಾಕೆ ಸಾಬೀತಾಗತ್ತದಪ್ಪ ಅಂದ್ರೆ, ಈಗ ಮಾನ್ಯತಾನೇ ಏನು ಏಪ್ರಿಲ್ 2ನೇ ತಾರೀಕಿಗೆ ಏನು ಕುರ್ಚಿಯನ್ನು ಏರ್ತಕ್ಕಂಥ ಸೋದರಿ ಜಗದೇವಿ ಗುಂಡಳ್ಳಿ ಅಕ್ಕರು ಯಾವ ಸರ್ವ ಸದಸ್ಯರಲ್ಲಿ ಏನು ಪತ್ರಿಕೆ ಒಳಗೆ ಏನು ಹೇಳಿಕೆಗಳನ್ನು ಕೊಡ್ತಾರಲ್ಲ, ಸರ್ವ ಸದಸ್ಯರು ನನಗೆ ಅಣ್ಣತಮ್ಮದ ಸಮಾನ, ನಾ ಎಲ್ಲರನ್ನೂ ಅಣ್ಣತಮ್ಮದವರು ಮತ್ತು ಪುರಸಭೆ ಉಪಾಧ್ಯಕ್ಷರನ್ನು ನನ್ನ ಸೋದರನಂತೆ ನೋಡಿಕೊಂಡು ವಿಶ್ವಾಸಕ್ಕೆ ತೊಗೊಂಡು ಪಟ್ಟಣದ ಪುರಸಭೆಯನ್ನು ಅಭಿವೃದ್ಧಿ ಅಂತ ಕೊಂಡೊಯ್ಯಾಕತ್ತೀನಿ ಅಂತ ಕಿಸಿಂದ ಏನು ಹೇಳಿಕೆ ಕೊಡ್ತಾರ, ಅದೆಲ್ಲ ಸುಳ್ಳು ಹೇಳಿಕೆಯನ್ನು ಕೊಡಬಾರ್ದು. ಹಂಗೆಲ್ಲ ಸುಮಾರು 11 ಮಂದಿ ಸದಸ್ಯರಿದ್ದೇವೆ ಇಲ್ಲಿ. 11 ಮಂದಿ ಸದಸ್ಯರನ್ನ ಯಾರನ್ನೂ ವಿಶ್ವಾಸಕ್ಕೆ ತಂದೆ, ನಮ್ಮದೇ ಪಕ್ಷ, ಇನ್ನುಳಿದ ಪಕ್ಷ ಬಿಡ್ರಿ, ಬೇರೆ ಪಕ್ಷ ಬಿಡ್ರಿ, ಆದ್ರೆ ನಾವು ಬಹುಮತ ಇದ್ದಂಥ ಪಕ್ಷದವ್ರನ್ನೇ ಅವ್ರು ವಿಶ್ವಾಸಕ್ಕೆ ತಗೊಳ್ಳಿಲ್ಲಪ್ಪ ಅಂದ್ರೆ ಇವರು ಅಧಿಕಾರ ಯಾವ ರೀತಿ ಅಧಿಕಾರ ಮಾಡ್ತಾರ? ಅದು ನಾನು ಪತ್ರಿಕೆಯೊಳಗೆ ಬಂದವರಿಗೆ ಬಂದಿದ್ದು ನೋಡಿ ನಾನು ಅವ್ರಿಗೆ ಕೇಳ್ತೀನಿ. ಇಲ್ಲಿ 11 ಮಂದಿ ಸರ್ವ ಸದಸ್ಯರು ನಾವು ಸುಮಾರು ಒಂದು 20 ದಿವಸ ಹಿಂದೆ ಇದನ್ನು ಮಾಡ್ಬೇಕಂತ ಮಾಡಿದ್ದೇವಲ್ರಿ. ವಿಶ್ವಾಸಕ್ಕೆ ತಗೊಂಡು ಇವರು ಒಳ್ಳೆಯ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದ ಹೆಂಗೆ ನಮ್ಮ ಸಚಿವರು ರಾಜ್ಯದಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರವನ್ನು ರಾಜ್ಯದಲ್ಲಿ ಗುರುತಿಸ್ಯಾರ, ನಾವು ಕೂಡ ಪುರಸಭೆಯನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಒಯ್ಯಬೇಕಾದ್ರೆ ನಮ್ಮೆಲ್ಲ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಅವ್ರು ಬೆನ್ನೆಲುಬಾಗಿ ನಾವು ಇನ್ನಾದರೂ ನಿಂದಿರ್ತೇವೆ. ಅದನ್ನು ಬಿಟ್ಟು ನೀವು ಇಲ್ಲ ಸಲ್ಲದವ್ರನ್ನ ಕರ್ಕೊಂಡು ಕೇಸಿನ ಕೂತು ಟೈಮ್ ಪಾಸ್ ಮಾಡಿ ಎಲ್ಲಿ ವಾಡಿಗಡ್ಡೆ ಆಡದೆ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತನೆ ಮಾಡದೆ ಕರಿಬೇಕ್ರಿ. ಸರ್ವ ಸದಸ್ಯರನ್ನ ಕರಿಬೇಕು. ಕರೆದು ಏನೇನು ಮಾಡೋನು, ಒಬ್ಬೊಬ್ಬರ ಬಳಿ ಒಂದೊಂದು ಥರ ವಿಚಾರ ಇರ್ತಾವೆ. ಒಬ್ಬರೇ ಸರ್ವಾಧಿಕಾರಿ ಧೋರಣೆ ತೋರಿಸ್ಬಾರ್ದು ಅಂತ ಹೇಳಕತ್ತೀನಿ ನಾ ಮೇಡಮರ ಸರ್ವಾಧಿಕಾರಿನೇ ಧೋರಣೆ ತೋರ್ಸಕತ್ತಿರಲ್ಲ. ಎಲ್ಲರಿಗೆ 10-11 ಮಂದಿಗೆ ನೀವು ಬೇಸರ ಆಗೀರಿ ಅಂದ್ರೆ 11 ಆಡಳಿತ ಪಕ್ಷದವ್ರಿಗೆ ಬೇಸರ ಆಗೀರಿ ನೀವು.
ನಿಮಗೆ ವಿರೋಧ ಪಕ್ಷದವ್ರು ಬೇಕಾಗ್ಯಾರ ಏನು ಹೆಂಗೆ ವಿರೋಧ ಪಕ್ಷದವ್ರನ್ನೇ ಹಿಡ್ಕೊಂಡ್ರಿ ಅಭಿವೃದ್ಧಿ ಮಾಡಿರಿ, ನಾವು ಅದಕ್ಕೂ ನಿಮಗೆ ಬೆಂಬಲ ಕೊಡ್ತೇವೆ. ನಮಗೇನು ಬೇಕು, ಅಭಿವೃದ್ಧಿ ಬೇಕು. ನಮ್ಮ ಸಾರ್ವಜನಿಕರಿಗೆ ಏನು ತೊಂದರೆ ಆಗತ್ತದ. ವಾರ್ಡ್ ನಂಬರ್ 19 ಮಾಜಿ ಅಧ್ಯಕ್ಷ ನಾವು ಸಂಜು ಕಲೆನೆತ್ತ ನಮ್ಮ ಹೆಣ್ಮಕ್ಳು ಈಗ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಈ ಕಳೆದ ಒಂದು ಸಭೆ ನೂತನವಾಗಿ ಅಧ್ಯಕ್ಷ ಆದಂಥ ಜಗದೀಶ್ ಗುಂಡಳ್ಳಿ ಅವರು ಆದಮೇಲೆ ನಂತರ ಒಂದು ಸಭೆ ಕರೆದು ಅವಾಗ GB ಮೀಟಿಂಗ್ ತೆಗಿತೇವೆ, ನಿಮ್ಗೆ ಏನು ವಿಷಯ ಹೇಳ್ಬೇಕಂದ್ರೆ ನಾವು ಓದಲಿದ್ದಿಲ್ಲ ಅವಾಗ ಏನಿಲ್ಲ ತೆಗೆದ ತಂದಿದ್ದೆವು. ಅದು ಆಗಿಂದ ಯಾವುದೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕಾಗಲಿ ಯಾವುದೇ ಆಗಲಿ ಪುರಸಭೆಗೆ ಸಂಬಂಧಪಟ್ಟಂಥ ಕೆಲಸಕ್ಕೆ ನಮ್ಮ ಪತ್ನಿ ಸದಸ್ಯ ಅನ್ನಪೂರ್ಣ ಕಲ್ಯಾಣಿ ಅವರಿಗೆ ಗಮನಕ್ಕೆ ಯಾವುದೋ ವಿಷಯ ಪರವಾಗಿ ನಮಗೂ ಸದಕ್ಕೆ ಹೇಳಿಲ್ಲ ಅನ್ನೋಂಥ ನಮ್ಮದು ಆಪಾದನೆ. ಅಷ್ಟು ನಾವು ಪತ್ರಿಕೆ ಒಳಗೆ ಎಲ್ಲ ಸದಸ್ಯರು ಉಪಾಧ್ಯಕ್ಷರನ್ನು ಎಲ್ಲರನ್ನು ನಾವು ವಿಶ್ವಾಸ ತೊಗೊಂಡಿವತ್ತಂದ್ರೆ ನಮ್ಮನ್ನ ಅಂತೂ ವಿಶ್ವಾಸ ತೊಗೊಂಡಿಲ್ಲ ಅನ್ನೋಂಥದ್ದು ಮಾತು ಸತ್ಯ.